ರೀ ರೀ ಏನು ಶಾರ ಇದ್ರಾಗೆ ಫೋನ್ ಹೆಂಗ್ ಮಾಡೋದು ಅಂತ ಸ್ವಲ್ಪ ಹೇಳ್ರಿ. ನನಗೂ ಮೊಬೈಲ್ ಅಷ್ಟಕ್ಕಷ್ಟೇ ಬರೋದು. ನಮ್ಮ ರಮ್ಯಾ ಪಟಕ್ ಪಟಕ್ ಅಂತ ಬತ್ತಿ ಬಿಸಾಕ್ಬಿಡ್ತಾಳೆ. ಚಿಕ್ಕ ವಯಸ್ಸಿಗೆ ಭಾರಿ ತಿಳ್ಕೊಂಡವಳೆ. ಅವಳೇ ನಂಗೆ ಹೇಳ್ಕೊಟ್ಟಿರೋದು. ಅಯ್ಯೋ ಆ ಮಗನಂತವ ಮಾತಾಡಕ್ಕಿಲ್ಲ. ನಾನು ಹೆಂಗೋಗಿ ಕೇಳಲಿ? ಅತ್ತೆ ಮಾತಾಡಲ್ಲ ಅಂತ ಸುಮ್ಮನಿದ್ರೆ ಆಗ್ಬಿಡತ್ತಾ? ನಿಮ್ಮ ಮಗನೇ ಸುಮ್ಮನಿರುವಾಗ ಈ ನಮ್ಮ ರಮ್ಯನೊಬ್ಳನ್ನ ಯಾಕೆ ಹಂಗೆ ಬಿಡೋದು? ನೀವು ಹೋಗಿ ಕಾಫಿ ಮಾಡ್ಕೊಂಡು ಬನ್ನಿ, ನಾನೆಲ್ಲ ಸರಿ ಮಾಡ್ತೀನಿ. ಸರಿ, ಕಾಪಿ ತರ್ತೇನೆ. ರಮ್ಯಾ ರಮ್ಯಾ ಹಾತ್ಗೆ ಬಂದೆ. ಹೇಳಿ ಅದಕ್ಕೆ. ಅಲ್ಲ ನಮ್ಮ ಅತ್ತೆ ಆಗ್ಲಿಂದ ನಿನ್ನ ಹುಡುಕ್ತಿದ್ರು. ಎಲ್ಲಿದ್ದೆ ನೀನು? ರೂಮಲ್ಲಿದ್ದೆ. ಅಷ್ಟಕ್ಕೂ ಅವ್ರು ಯಾಕೆ ನನ್ನನ್ನು ಹುಡುಕ್ತಿದ್ರು? ಹಾಂ ಏನೋಪ್ಪ, ನನ್ನನ್ನು ಕೇಳಿದ್ರು, ನಾನು ನಿನ್ನ ಕೇಳಿದೆ ಅಷ್ಟೆ. ಅವ ಕಾಪಿ ತಗ. ನಂಗೆ ಬೇಡ. ಯಾಕೆ ಬೇಡ? ಹಾಂ ಓ ನಿಮ್ಮ ಅಣ್ಣ ಬೇಡ ಅಂತಾನೆ ಅಂತ ನೀನು ಬೇಡ ಅಂತ ಹೇಳ್ತಿದ್ಯಾ? ನಿಮ್ಮ ಅಣ್ಣನೇ ಸುಮ್ಮನಿದ್ದಾನಲ್ಲ, ನೀನು ಯಾಕೆ ಇವಾಗ ಕೋಪ ಮಾಡ್ಕೋತಿದ್ಯಾ? ಹಾಗೇನಿಲ್ಲ ಅದಕ್ಕೆ. ರತ್ನಕ್ಕ, ರಾಣಿ ಅಕ್ಕ ಅವರೆಲ್ಲ ಹೆಂಗಿದಾರೋ ನಾನು ಹಾಗೆ ಇದ್ದೀನಿ ಅಷ್ಟೆ. ಅಯ್ಯೋ ದಡ್ಡಿ, ನಿಮ್ಮ ಅಕ್ಕ ರತ್ನ ಅವತ್ತೇನು ಮಾಡಿದ್ಲು ಗೊತ್ತಾ? ನಮ್ಮ ಅತ್ತೆ ಮಾಡಿರೋ ಅಡುಗೆನ ಅವಳು ಚಪ್ಪರಿಸ್ಕೊಂಡು ಊಟ ಮಾಡಿದ್ಲು ಗೊತ್ತಾ? ಅವರೆಲ್ಲ ಹಂಗಿರುವಾಗ ನೀನೊಬ್ಳೇ ಬೇಡ ಅಂತಂದರೆ ದಡ್ಡಿ ಯಾರಾಗ್ತಾರೆ? ರತ್ನಕ್ಕ ಇವ್ರು ಮಾಡಿರೋ ಅಡುಗೆ ತಿನ್ಲಾ? ಮತ್ತು ನಂಗೆ ಹೇಳಲೇ ಇಲ್ಲ. ಬರೀ ರತ್ನ ಅಲ್ಲ, ನಿನ್ನ ಅಣ್ಣನುವೆ ನನ್ನ ಎಂಡ್ರು ಮಾಡಿರೋ ಅಡುಗೆನ ಚಪ್ಪರ್ಸ್ಕೊಂಡು ತಿನ್ನೋನು. ತಾಯಿ ಮಗ ಹೆಂಗೆಲ್ಲ ಪ್ರೀತಿಯಿಂದ ಇರ್ತಾರೋ ಹಂಗೆಲ್ಲ ಇದ್ರು. ನೀನು ಪರೀಕ್ಷೆ ಅಂತ ಪುಸ್ತಕ ಇಟ್ಕೊಂಡು ಎಲ್ಲೋ ಕೋಣೆಯಲ್ಲಿ ಬಿದ್ದಿರ್ತಿದ್ದೆ. ಆಗ ನಿನಗೆ ಇಲ್ಲಿ ಏನು ನಡೀತದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಚೋಟು, ಈಗ ನೀನೇ ಯೋಚನೆ ಮಾಡು. ಎಲ್ಲರೂ ಒಂದು ದಾರಿಲಿರುವಾಗ ನೀನು ಮಾತ್ರ ಬೇರೆ ದಾರಿಲಿ ಹೋದರೆ ಸರಿಯಾಗುತ್ತಾ? ಏನೋ ನಾನಂತೂ ಜಾಸ್ತಿ ತಲೆ ಕೆಡ್ಸಲ್ಲ. ನಂಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಕಾಪಿ ತಗೊಳ್ಳವ? ಇದೇ ಖುಷಿನಾಗೆ ಹೊಸಿ ಫೋನ್ ಹೆಂಗೆ ಮಾಡೋದಂತ ಹೇಳ್ಕೊಡವ? ಫಸ್ಟ್ ಇದನ್ನು ಓಪನ್ ಮಾಡಬೇಕು. ಥ್ಯಾಂಕ್ ಯು. ಶಾರು ತಗ, ಯಾರಿಗೆ ಮಾಡ್ಬೇಕು ಹೇಳು? ಯಾರಿಗೂ ಇಲ್ಲ ರೀ, ನನ್ನ ಮಗನಿಗೆ. ಇವಾಗ ಯಾಕೆ ನಾನು ಅವನಿಗೆ ಫೋನ್ ಮಾಡಬಾರ್ದಾ? ಅಲ್ಲ, ಏನು ಮಾತಾಡದೆ ಹಂಗೆ ಹೋಗವನೆ. ಫೋನ್ ಮಾಡಿದರೆ ಬೈತಾನೇನು ಅಂತ. ಪರವಾಗಿಲ್ಲ ರೀ, ನೀವು ಮಾಡಿಕೊಡಿ, ನಾನು ಮಾತಾಡ್ತೀನಿ. ಸರಿ.